ಫ್ರೆಂಡ್ಸ್ ಮಾರ್ನಿಂಗ್ ಬಿಹಾರಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ಇಲ್ಲೊಂದು ಶಂಕುಸ್ಥಾಪ ಇದೆ, ಬುದ್ಧಿಸಮ್ ಶಂಕುಸ್ಥಾಪ ಅಲ್ಲಿ ಹೋಗ್ತಾ ಇರ್ತೀವಿ ನೋಡಿ. ಇಲ್ಲೆಲ್ಲ ಫುಲ್ ನೀವೇನು ನೋಡ್ತಾರೆ ನೋಡಿ, ಇಲ್ಲೆಲ್ಲ ಬಂದ್ಬಿಟ್ಟು ಜಟಕ ಗಾಡಿ. ಸೊ ಬಿಹಾರಲ್ಲಿ ಸೇವ್ ನೇಚರ್ ಪರವಾಗಿಲ್ಲ ಬಂದ್ಬಿಟ್ಟು ಎಲ್ಲ ಫುಲ್ಲು ನೇಚರ್ ತುಂಬ ಚೆನ್ನಾಗಿರುತ್ತೆ ಇದರಿಂದ. ಸೊ ಕೋಲ್ಡ್ ಆಗಿಬಿಟ್ಟಿದ್ದು ಬಿಹಾರಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟು ಹೆಲ್ತ್ ಇಶ್ಯೂ ಆಗಿಬಿಟ್ಟಾಗ ಬಂದ್ಬಿಟ್ಟು ಇಲ್ಲಿ ಎಲ್ಲ ತುಂಬ ಟೂರಿಸ್ಟ್ ಪ್ಲೇಸಸ್ ಬಂದ್ಬಿಟ್ಟು ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ ನೋಡೋಕ್ಕೆ ಇಲ್ಲಿ ರಾಜಗಿರಿಯಲ್ಲಿ. ಸೊ ಗ್ಲಾಸ್ ಬ್ರಿಡ್ಜ್ ಇದೆ, ಸಫಾರಿ ಜೂ ಎಲ್ಲ ಇದೆ. ಬಟ್ ನನಗೆ ಹೆಲ್ತ್ ಫುಲ್ಲು ಸಫರ್ ಆಗಿದೆ, ನನಗೆ ಹೆಲ್ತ್ ಫುಲ್ ಸಫರ್ ಆಗಿಬಿಟ್ಟು ಡಾರ್ಜಿಲಿಂಗ್ ಕೋಲ್ಡಾಗಿ ಇಲ್ಲ ವಾಟರ್ ಸೆಟ್ ಅದಕ್ಕೆ ಬಂದ್ಬಿಟ್ಟು ನಾನು ಬಿಸಿಗೂರು ಸಖತ್ ಸೆಕೆ ಅಂದರೆ ಸೆಕೆ, ಇಷ್ಟೊಂದು ಬಿಸಿ ಗೊತ್ತಾ ಇಲ್ಲಿ. ನನ್ನ ಕೈಯಲ್ಲಿ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಪೇಷನ್ಸೇ ಇಲ್ಲ, ಹೆಲ್ತ್ ಫುಲ್ ಸಫರ್ ಆಗಿದೆ, ನನಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಬಂದ್ಬಿಟ್ಟು ಇಲ್ಲೊಂದು ಬುದ್ಧಿಸಮ್ ಟೆಂಪಲ್ ಇದೆ ನೋಡ್ಕೊಂಬಿಟ್ಟು ನಾವು ಗಯಾ ಹೋಗ್ಬಿಡೋಣ. ಗಯಾ ಗೊತ್ತಲ್ಲ, ಬೌದ್ಧ ಧರ್ಮ. ಸೊ ನಾವು ಇವತ್ತು ಗಯಾ ಹೋಗ್ತೀವಿ, ನಾವು ಇಲ್ಲೊಂದು ಟೆಂಪಲ್ ನೋಡ್ಕೊಂಬಿಟ್ಟು ಬುದ್ಧಿಸಮ್ ಟೆಂಪಲ್ ಇವತ್ತು ನಾನು ಗಯಾ ಆದರೆ ಹೋಗ್ಬಿಡ್ತೀನಿ. ಬ್ರಿಡ್ಜ್ ನಿಮಗೆ ಗ್ಲಾಸ್ ಬ್ರಿಡ್ಜ್ ತೋರಿಸ್ಬೇಕಿತ್ತು. ಮೋಸ್ಟ್ಲಿ ಅದು ಬಂದ್ಬಿಟ್ಟು ಮಾರ್ನಿಂಗ್ 3 o'clock ಟಿಕೆಟ್ ತೊಗೋಬೇಕಂತ ಮಾರ್ನಿಂಗ್ ಹೋಗ್ಬಿಟ್ಟು, ಇಲ್ಲಾಂದರೆ ಟಿಕೆಟ್ ಸಿಗೋದು ತುಂಬ ಕಷ್ಟ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಹತ್ರ. ಅದಕ್ಕೆ ಬಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ನನ್ನ ಕೈಲಿ ಹೋಗೋಕೆ ಆಗಿಲ್ಲ. ಸೊ ಹೆಲ್ತ್ ಚೆನ್ನಾಗಿದೆ, ನಾನು ಹೋಗ್ಬಿಟ್ಟು ನಾನು ವಿಸಿಟ್ ಮಾಡ್ತಾಯಿದ್ದೆ. ಸೊ ಹೆಲ್ತ್ ಫುಲ್ ಸಫರ್ ಆಗಿದೆ ನನಗೆ, ಅದಕ್ಕೆ ಇವತ್ತು ಫುಲ್ ಕೋಲ್ಡ್ ಆಗಿದೆ, ಲೈಕ್ ಫೀವರ್ ಬರೋ ಥರನೂ ಇದೆ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಇವಾಗ ಸ್ಕಿಪ್ ಮಾಡಿದ್ದೀನಿ ಅದು. ಸೊ ಇಲ್ಲಿ ಲೋಕಲ್ ನಾನು ನೋಡ್ಕೊಂಬಿಟ್ಟು ಮಾತ್ರ ನಾನು ಇವಾಗ ಮೂವ್ ಹೋಗ್ಬೇಕಾಗತ್ತೆ. ಸೊ ಮಾರ್ನಿಂಗ್ ಕ್ಲೈಮೇಟ್ ಅಂತೂ ಫೆಂಟಾಸ್ಟಿಕ್ ಆಗಿದೆ ನೋಡಿ, ಫುಲ್ ತನ್ನ ಗಾಳಿ ಬರ್ತಾಯಿದೆ. ಸೊ ಮಾರ್ನಿಂಗ್ ವಾಕು ತುಂಬ ಚೆನ್ನಾಗಿದೆ ಗುರು ಮಾರ್ನಿಂಗ್ ಅಂತೂ. ಸೊ ಫೆಂಟಾಸ್ಟಿಕ್ ಆಗಿದೆ ಈ ಒಂದು ಮಾರ್ನಿಂಗು. ಸೊ ಇವಾಗ ಒಂದು ಟೆಂಪಲ್ ನಮ್ಮ ಜಸ್ಟ್ ಇಲ್ಲಿಂದ ಬಂದ್ಬಿಟ್ಟು ಒಂದು 1 kilometer ಇದೆ ಮೋಸ್ಟ್ಲಿ, 1 kilometer ಇಲ್ಲ 1 kilometer ಬುದ್ಧಿಸಮ್ ಟೆಂಪಲ್ 24/7 ಓಪನ್, ಯಾವಾಗ ಓಪನ್ ಇರ್ತದೆ ಅದು. ಸೊ ಫೆಂಟಾಸ್ಟಿಕ್ ಟೆಂಪಲ್ ಮತ್ತು ಬುದ್ಧಿಸಮ್ ಇಲ್ಲಿ ಬಿಹಾರಲ್ಲಿ ಬುದ್ಧಿಸಮ್ ಟೆಂಪಲ್ಸು ತುಂಬ ಇರ್ತವೆ, ಬೌದ್ಧ ಧರ್ಮ ಅಥವಾ ತುಂಬ ಇರ್ತವೆ ಇಲ್ಲಿ ನಾರ್ಮಲ್ ಟೆಂಪಲ್ಸ್ ಥರನೇ. ಸೊ ನಿಮ್ಗೆ ತೋರಿಸ್ತೀನಿ ಮುಂದೆ. ಸೊ ಬಸ್ ಅವೈಲಬಲ್ ಇಲ್ಲ ಇಲ್ಲಿ, ವಾಕ್ ಮಾತ್ರ ಇರುತ್ತೆ ನಾವು. ಸೊ ಇನ್ನು ಬಿಹಾರ ನೋಡ್ಬಿಟ್ಟು ಸೊ ಈ ಥರ ಆಗೋಕ್ಕೆ ಕಾರಣ ಇಲ್ಲಿ ನೋಡಿ, ಎಲ್ಲ ನೋಡ್ತೀನಿ ಇವಾಗ ಅಲ್ಲಿ ಬಿಹಾರಲ್ಲಿ ಒಂದು ಸ್ಮಾಲ್ ವಿಲೇಜ್ ಒಂದು. ಸೊ ಇವಾಗ ಅಲ್ಲಿ ಬಂದ್ಬಿಟ್ಟು ನೋಡಿ ಆ ಥರ ಎಲ್ಲ. ಸೊ ಬಿಹಾರ ಒಂದು ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸಲ್ಲಿತ್ತು, ನಲಂದ ಯೂನಿವರ್ಸಿಟಿ. ಸೊ ಬಿಹಾರ ಅಂದರೆ ನಲಂದ ಯೂನಿವರ್ಸಿಟಿ ಪ್ರಪಂಚದಲ್ಲಿ, ಸೊ ಎಲ್ಲ ಪ್ರಪಂಚದಲ್ಲಿ ಇರೋವಂಥ ಕಂಟ್ರಿ ಎಲ್ಲ ಬಂದ್ಬಿಟ್ಟು ಇಂಡಿಯಾಗೆ ಎಜುಕೇಷನ್ ಅದು ಬರ್ತಾಯಿದ್ರು, ಇಲ್ಲೇ ಇರ್ತಾಯಿದ್ರು. ಇಷ್ಟೊಂದು ರಿಚ್ ಆಗಿತ್ತು ಈ ನಲಂದ ಯೂನಿವರ್ಸಿಟಿ. ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲೇ ನಂಬರ್ 1 ನಲಂದ ಯೂನಿವರ್ಸಿಟಿ ಅಂದರೆ ಎಷ್ಟೊಂದು ದೊಡ್ಡ ತೋರಿಸಲ್ಲ, ಅಲ್ಲಿ ಕವರ್ ಮಾಡಿದ್ದೀವಿ. ಸೊ ಈ ಬಿಹಾರ ಈ ಥರ ಹಿಸ್ಟ್ರಿಯಾಗಿ ಬರೋಕ್ಕೆ ಕಾರಣ ಏನು ಗೊತ್ತಾ ನೋಡಿ. ಸೊ ಬಿಹಾರ ಇವಾಗ ಬಂದ್ಬಿಟ್ಟು ಸೊ ಪೂರ್ ಇಂಡಿಯಾದಲ್ಲಿ ತುಂಬ ಲೋ ಲೆವೆಲ್ ಕ್ಲಾಸಲ್ಲಿ ಬಂದ್ಬಿಟ್ಟು ಸೊ ಸ್ಟೇಟ್ ಅಂದರೆ ಬಿಹಾರ್ ಸ್ಟೇಟು. ಯಾಕಂದರೆ ಸೊ ಇಲ್ಲ ಯಾವುದೇ ಥರ ಒಂದು ಕಂಪನಿ ಇಲ್ಲ, ಏನಂದರೆ ಸೊ ತುಂಬ ಕಳ್ತನ ಅಂದರೆ ಗನ್ ತೊಗೊಂಡ್ಬಂದ್ಬಿಟ್ಟು ಶೂಟ್ ಮಾಡಿಬಿಟ್ಟು ಗೊತ್ತಲ್ಲ ಈ ಥರ. ಇವಾಗೆಲ್ಲ ಫುಲ್ ಇಲ್ಲ, ಸೊ ಮೊದಲು ತುಂಬ ಜಾಸ್ತಿ ಇತ್ತಿಲ್ಲ, ಇವಾಗೆಲ್ಲ ಫುಲ್ ಕಮ್ಮಿ ಆಗಿದೆ. ಸೊ ಜನ ಬಂದ್ಬಿಟ್ಟು ಇವಾಗ ಸ್ವಲ್ಪ ತುಂಬ ಅಷ್ಟೊಂದು ರಿಸ್ಕ್ ಇಲ್ಲ, ತುಂಬ ಪೂರ್ ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಪೂರ್ ಅಂದರೆ ಸೊ ಬಿಹಾರ್ ಈ ಒಂದು ಸ್ಟೇಟ್ ಬಂದ್ಬಿಟ್ಟು GDP ತುಂಬ ಕಡಿಮೆ. ಸೊ ಎಷ್ಟೊಂದು ಲೋ ಲೆವೆಲ್ ಇದೆ ಅಂದರೆ ಸೊ ಇರೋಕ್ಕೂ ಸಹ ಇವರಿಗೆಲ್ಲ ಫುಲ್ ತಿನ್ನೋಕ್ಕೂ ಸಹ ಊಟ ಇಲ್ಲ, ಕೆಲಸ ಇಲ್ಲ, ವರ್ಕ್ ಇಲ್ಲಾಂದರೆ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಸೌತ್ ಇಂಡಿಯಾ ಬೆಂಗಳೂರು ಹೈದ್ರಾಬಾದು ಚೆನ್ನೈ ಈ ಥರ ಹೋಗ್ಬಿಟ್ಟು ವರ್ಕ್ ಮಾಡ್ತಾರೆ ಇವರೆಲ್ಲ ಬಂದು ನೋಡಿ. ಎಲ್ಲ ಬಂದ್ಬಿಟ್ಟು ತುಂಬ ಜನ ಬಂದ್ಬಿಟ್ಟು ನಮ್ಮ ಸೈಡ್ ಬಂದ್ಬಿಟ್ಟು ಸೌತ್ ಇಂಡಿಯಾ ಕಡೆ ಎಲ್ಲ ಬಂದ್ಬಿಟ್ಟು ಆಕಾಶ ಸೆಟ್ಲಾಗಿದೆ ತುಂಬ ಜನ. ಸೊ ಬಿಹಾರ ಅಷ್ಟೊಂದು ಸ್ವಲ್ಪ ಲೋ ಲೆವೆಲ್ ನೋಡಿ, ಬಿಹಾರ ಸಿಚುವೇಶನ್ ಯಾವ ಥರ ಆಗ್ಬಿಟ್ಟು ಎಲ್ಲ ಫುಲ್ ಮನೆಗಳಿದೆಲ್ಲ. ಶಾಂತಿ ಸ್ತೂಪ ಮಂದಿರ. ಸೊ ಬಿಹಾರಲ್ಲಿ ಬುದ್ಧಿಸಮ್ ಟೆಂಪಲ್. ಸೊ ಮೋಸ್ಟ್ಲಿ ಟೆಂಪಲ್ ಮಾರ್ನಿಂಗ್ ಓಪನ್ ಆಗಿಲ್ಲ, ಓಪನ್ ಇದೆಯಲ್ಲ ಡೌಟ್ ನೋಡೋಣ, ಬನ್ನಿ ಹೋಗೋಣ. ಹೋಗ್ಬಿಟ್ಟು ನಾನು ನೋಡ್ತೀನಿ. ಇದು ಬಂದ್ಬಿಟ್ಟು ಬುದ್ಧ ಧರ್ಮನ್ಕರ್ ಸಭಾ ಬುದ್ಧಿಸಮ್ ಟೆಂಪಲ್ ಇದು. ಸೊ ಮೋಸ್ಟ್ಲಿ ಟೆಂಪಲ್ ಕ್ಲೋಸ್ ಆಗಿದೆ ಗುರು ನೋಡಿ, ಇದೇ ಒಂದು ಮಂದಿರ ಟೆಂಪಲ್. ಸೊ ನೋಡೋಣ, ಕೇಳೋಣ, ಇನ್ನು ಎಂಕ್ವೈರಿ ಮಾಡೋಣ, ಓಪನ್ ಇದ್ದೀರಾ ಹೋಗೋಣ ವಿಸಿಟ್ ಮಾಡೋಣ, ಇಲ್ಲಾಂದರೆ ನೋಡೋಣ ಯಾರೋ ಇದಾರ ಎಲ್ಲ ಗೊತ್ತಿಲ್ಲ. ಸೊ ಒಂದು ಟೆಂಪಲ್ ಬಂದ್ಬಿಟ್ಟು ಓಪನ್ ಆಗೋದು 9 o'clock ಅಂತ, ನಮ್ಗೆ ಅಷ್ಟು ಟೈಮ್ ಇಲ್ಲ ಇಲ್ಲಿ. ನಾನು ಈ ಒಂದು ಫೋಟೋ ನಿಮಗೆ ಹಾಕ್ತೀನಿ ನೋಡಿ, ವೀಡಿಯೋ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಟೆಂಪಲ್ಲು. ಓಕೆ, ನಾವು ಇಲ್ಲಿಂದ ಬಂದ್ಬಿಟ್ಟು ಹೊರಡೋ ಸಮಯ ಕೊಡೋಣ, ಯಾಕಂದರೆ ನಾವು ತುಂಬ ಟೈಮ್ ಇಲ್ಲ ನಮ್ಗೆ ಇವತ್ತು ಬಂದ್ಬಿಟ್ಟು ನಾವು ಕೈಯಾಗ ಕವರ್ ಮಾಡ್ಕೊಂಡು ನಾವು ಕಾಶಿಗೆ ಹೋಗ್ಬೇಕಲ್ಲ. ಸೊ ನೋಡಿ ಒಂದು ಮಂದಿರ ಆ್ಯಕ್ಚುಲಿ ಕ್ಲೋಸ್ ಆಗಿದೆ, 9 o'clock ಓಪನ್ ಆಗುತ್ತಂತೆ, ನಮ್ಗೆ ಗೊತ್ತಿಲ್ಲ ಟೈಮಿಂಗ್. ಓಕೆ, ನಾವು ಮೂವ್ ಫಾರ್ವರ್ಡ್. ಸೊ ಇಲ್ಲಿನ ಜನ ಬಂದ್ಬಿಟ್ಟು ವಾಸಿಸುವಂಥ ಒಂದು ಮನೆ ತೋರಿಸ್ತೀನಿ ನೋಡಿ ನಿಮ್ಗೆ, ಯಾವ ಥರ ವಾಸಿಸ್ತಾರೆ ಅಂದ್ಬಿಟ್ಟು ಮನೆ. ಸೊ ಮಳೆ ಬಂದರೂ ಸಹ ಇಲ್ಲೇ ಇರ್ತಾರೆ ಪಾಪ ಜನ ಇವರು. ಬಿಹಾರ ಗೊತ್ತು, ನಾನು ಹೇಳ್ದಲ್ಲ ಬಿಹಾರ ಅಂದರೆ ಸೊ ತುಂಬ ಪೂರು ಒಂಥರ. ಸೊ GDP ತುಂಬ ಲೋ ಅಂದ್ಬಿಟ್ಟು ಬಿಹಾರು. ಎಜುಕೇಷ್ನಲ್ಲಿ ಬಂದ್ಬಿಟ್ಟು ಓಲ್ಡ್ ಅಂದರೆ ಪಾಸ್ಟ್ಗೆ ಇಂಡಿಯಾದಲ್ಲಿ ನಂಬರ್ 1 ಫಸ್ಟಿಂದ ಬಂದು ಬಂದ್ಬಿಟ್ಟು ಬಿಹಾರಿಂದನೇ ಅಷ್ಟೊಂದು ಎಜುಕೇಷನ್ ಇದೆ ಬಿಹಾರು.
ಸೊ ಇವಾಗ ಬಂದ್ಬಿಟ್ಟು ಈ ಥರ ಆಗಿಬಿಟ್ಟಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಕುದುರೆಗೆ ಇದು ಲಗಾಮ್ ಚೇಂಜ್ ಮಾಡಿದ ಸರಿ ಕಾಲಿಗೆ ಇದಾಗ್ತಾಯಿದೆ ನೋಡಿ ಈ ಥರ ಎಲ್ಲ ನಮ್ಮ ತೋರಿಸಿ ನನಗೆ ನೋಡಿ ಈ ಥರ ಚೇಂಜ್ ಮಾಡ್ತಾಯಿದೆ ನೋಡಿ ಇದು ಕಾಲ್ಗೆ. ಅವಾಗ ನಾನು ನೋಡಿದೆ ಇವರು ಪಾಪ ಬ್ಲಡ್ ಬಂದುಬಿಡ್ತು ಗೊತ್ತಾ ಕಾಲಿಗೆ ಅಲ್ಲಿ ನೋಡಿ ಕುದುರೆಗೆ ಬಂದ್ಬಿಟ್ಟು ಈ ಥರ ಚೇಂಜ್ ಮಾಡ್ತಾಯಿರ್ತಾರೆ ನೋಡುವ ಲಗಾಮ್ ನೋಡಿ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಕೆಳಗಡೆ ನಡೆಯೋಕ್ಕೆ ಚೇಂಜ್ ಮಾಡ್ತಾರೆ. ಆಯ್ತು ಮಾಡಿಬಿಟ್ರೆ ಅದು ಮೋಸ್ಟ್ಲಿ ಅವಾಗ ನಾನು ನೋಡಿದೆ ಫುಲ್ ಪಾಪ ಬ್ಲಡ್ ಬಂದುಬಿಡ್ತು ಇನ್ನೊಂದು ನೋಡಿ ಆ ಥರ ಚೇಂಜ್ ಯಾಕಂದರೆ ತುಂಬ ಓಡಾಡುತ್ತಲ್ಲ ಅದಕ್ಕೆ ಕಾಲು ಸವಿಬಾರ್ದು ಅಂದ್ಬಿಟ್ಟು ಆ ಥರ ಮಾಡ್ತಾರೆ ಕುದುರೆಗೆಲ್ಲ. ಸೊ ನೋಡಿ ಇದೆಲ್ಲ ಫುಲ್ ಇವ್ರು ವಾಸಿಸುವಂಥ ಜನ ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ ನೋಡಿ. ಸೊ ಜನ ಬಂದ್ಬಿಟ್ಟು ಯಾವ ಥರ ಇರ್ತಾರೆ ಇವ್ರ ಮನೆ ಎಲ್ಲ ಪಾಪ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಜನ ಜೀವನ ಪಾಪ ಈ ಥರ ಆಗಿದೆ ಬಿಹಾರಲ್ಲಿ ನೋಡೋಲ್ಲ ಹೆಂಗಿದೆ ಬಿಹಾರ. ಸೊ ಇದೆಲ್ಲ ಫುಲ್ ಪಾಪ ಇವರು ವಾಸಿಸುವಂಥ ಮನೆ. ಬಿಹಾರ್ನ ಒಂದು ಪರಿಸ್ಥಿತಿ ನೋಡಿರ್ತಾರೆ ಯಾವ ಥರ ಯಾವ ಸ್ಟೇಜಲ್ಲಿ ಬಂದಿದೆ ಅಂದ್ಬಿಟ್ಟು ಬಿಹಾರ. ಸೊ ಇದು ಸ್ವಲ್ಪ ಸಿಟಿ ಇದು ಆದರೂ ಸೊ ಬಿಹಾರಲ್ಲೇ ಈ ಥರ ಇದೆ ಅಂದರೆ ಬರ್ತಾ ಮಾಡ್ಕೊಂಡಿವೆ ನೋಡಿ. ಇಲ್ಲೇ ಸ್ನಾನ ಮಾಡ್ತಾರೆ, ಇಲ್ಲೇ ಮಲ್ಕೊತಾರೆ, ಇಲ್ಲೇ ತಿಂತಾರೆ. ಸೊ ಪ್ರತಿಯೊಂದು ಇಲ್ಲೇ ಗುರು ಬಿಹಾರಲ್ಲಿ. ಸೊ ನೋಡಿ ಈ ಥರ ಬಿಹಾರ ಚಾಯ್ ಕೊಡ್ತಾರೆ ಇಲ್ಲಿ. ಚಾಯ್ ಬಂದ್ಬಿಟ್ಟು ಇಲ್ಲಿ ಈ ಥರ ಮಡಿಕೆದಲ್ಲಿ ಚಾಯ್ ಕೊಡ್ತಾರೆ. ಸೊ ತುಂಬ ಫೇಮಸ್ಸು. ಸೊ ಬನ್ನಿ ನಾವು ಒಂದು ಟೇಸ್ಟ್ ಮಾಡೋಣ ಚಾಯ್ ಒಂದು ಕುಡಿ ನೋಡ್ಬಿಟ್ಟು. ಸೊ ಇಲ್ಲಿ ಹೆಂಗೆ ಗೊತ್ತಾ ಮಡಿಕೆ ಚಾಯ್ ತುಂಬ ಫೇಮಸ್ ಇಲ್ಲಿ ಎಗ್ ಚಾಯ್. ಸೊ ಇಲ್ಲಿ ಬಂದ್ಬಿಟ್ಟು ಈ ಥರ ಟೀ ಕೊಡ್ತಾರೆ ಇದರಲ್ಲಿ. ಮಡಿಕೆಯಲ್ಲಿ ಟೀ ನಿಮ್ಗೆ ತೋರಿಸಲ್ಲ ನಾರ್ತಲ್ಲೆಲ್ಲ ಫುಲ್ ಬಂದ್ಬಿಟ್ಟು ಇದೇ ಥರ ಕೊಡ್ತಾರೆ ಅಂದ್ಬಿಟ್ಟು ಟೀ. ಸೊ ನೋಡೋಣ ಟೇಸ್ಟ್ ಮಾಡೋಂಗಿದೆ ಅಂದ್ಬಿಟ್ಟು. ಓಕೆ ಥ್ಯಾಂಕ್ ಯು. ಯಾ ಓಕೆ ಬೆಟರ್, ಪರವಾಗಿಲ್ಲ, ಕುಡಿಬೋದು. ಈ ಥರ ಮಡಿಕೆಯಲ್ಲಿ ಕೊಟ್ಟರೆ ಗೊತ್ತಾ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಮಡಿಕೆಯಲ್ಲಿ ಕುಡಿದ್ರೆ ಅದಕ್ಕೆ ಮಡಿಕೆಯಲ್ಲಿ ಟೀ ಕುಡಿತಾರೆ ಅಂತ ಹೇಳ್ತಾರೆ. ಸೊ ತುಂಬ ಟೇಸ್ಟ್ ಚೇಂಜ್ ಆಗುತ್ತೆ. ಬಿಹಾರಲ್ಲಿ ಏನು ಗೊತ್ತಾ ಟೀ ಎಲ್ಲ ಇದೇ ಥರ ಮಡಿಕೆಯಲ್ಲಿ ಟೀ ಕುಡಿತಾರಲ್ಲ ಓನ್ಲಿ ಫಾರ್ ಒನ್ ಟೈಮ್ ಯೂಸ್ ಓನ್ಲಿ. ಇದು ಒನ್ ಟೈಮ್ ಕುಡಿದ್ರೆ ಅಷ್ಟೇ ವೇಸ್ಟ್ ಆಗುತ್ತೆ. ಮಣ್ಣಿಂದ ಮಾಡಿರೋದು ಮಣ್ಣಿಂದ ಮಾಡಿದ್ರೆ ಗೊತ್ತಾ ಟೇಸ್ಟ್ ಚೇಂಜ್ ಆಗುತ್ತೆ ಗುಡ್ ನ್ಯಾಚುರಲ್. ಪ್ಲಾಸ್ಟಿಕಲ್ಲಿ ಕುಡಿಯೋಕ್ಕಿಂತ ಒಂದು ಗ್ಲಾಸಲ್ಲಿ ಕುಡಿಯೋಕ್ಕಂತ ಈ ಥರ ಕುಡಿದ್ರೆ ನೋಡಿ. ನಮ್ಮ ಸೈಡ್ ಯಾವುದು ಸೌತ್ ಇಂಡಿಯಾ ಕಡೆ ಈ ಥರ ಯಾವುದು ಯೂಸ್ ಮಾಡಲ್ಲ, ಜಾಸ್ತಿ ಕಮ್ಮಿ ರೇರು. ನಾರ್ತ್ ಕಡೆ ಕಾಶಿ ಈ ಕಡೆ ಎಲ್ಲ ಬಂದರೆ ಸೊ ಎಲ್ಲ ಇದೆ ನಾರ್ತ್ ಕಡೆ. ನಾರ್ತ್ ಈಸ್ಟ್ ನೀವು ನೋಡಿದ್ರಲ್ಲ, ನಾರ್ತ್ ಈಸ್ಟಲ್ಲಿ ಫುಲ್ಲು ಎಲ್ಲ ಮಡಿಕೆ ಚಾಯ್ ಕುಡಿತಾರೆ ಅವರು. ತುಂಬ ಚೆನ್ನಾಗಿದೆ ಚಾಯ್, ಸ್ವಲ್ಪ ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿದೆ. ಕುದುರೆ ನೋಡ್ಕೊಂಡ್ರೆ ನೋಡಿ ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು. ಏನು ಗುರು ಮನುಷ್ಯನಿಗಿಂತ ಹೈಟ್ ಇದೆ ಕುದುರೆ ನೋಡಿ. ನನಗಿಂತ ನಾನು ಇಷ್ಟು ಹೈಟ್ ಇದೆ ಅಲ್ಲ, ಸೊ ನನಗಂತ ಹೈಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಏನು ಕುದುರೆ, ಸೊ ಇದೆಲ್ಲ ಬಂದ್ಬಿಟ್ಟು ದೊಡ್ಡ ದೊಡ್ಡ ಕುದುರೆ ನೋಡಿ. ಇದಕ್ಕೆಲ್ಲ ಫುಲ್ ಸಾಮಾನು ಅಂದರೆ ಏನಾದರೂ ಮೆಟೀರಿಯಲ್ ಎಲ್ಲ ಫುಲ್ಲು ಇದು ಎಲ್ಲ ಇದನ್ನೇ ಮೂವ್ ಮಾಡ್ತಾರೆ ಇಲ್ಲೆಲ್ಲ ಫುಲ್ ಬಿಹಾರಲ್ಲಿ ತುಂಬ. ಸೊ ಇವಾಗ ಇದು ಬಂದ್ಬಿಟ್ಟು ತುಂಬ ರೇರು, ಇವಾಗೆಲ್ಲ ಸಿಗ್ತಾ ಇಲ್ಲ ಇದೆಲ್ಲ. ಸೊ ಬಿಹಾರಲ್ಲಿ ನೋಡಿಕೊಂಡ್ರೆ ತುಂಬ ಸಿಗುತ್ತೆ ಹಿಂಗೆಲ್ಲ ಫುಲ್ ಜಟಕಾ ಗಾಡಿ ಈ ಥರ ಎಲ್ಲ ಫೋಟೋ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲ ಫುಲ್ ಸಾಕ್ಸೋಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಬಿಹಾರ ಅಂದರೆ ಸ್ವಲ್ಪ ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಲೋ ಲೆವೆಲಲ್ಲಿದೆ ಕೂಡ, ತುಂಬ ಲೋ ಲೆವೆಲ್ ಇದೆ ಬಿಹಾರ. ಸೊ ಇಲ್ಲಿ ಪಾನು ಗುಟ್ಕಾ ಸೊ ತುಂಬ ಏನು ಹಾಕಿ ತೂಕಂದು ಒಗೆಯೋದು. ಸೊ ಇದೆಲ್ಲ ಫುಲ್ ಬಿಹಾರಲ್ಲಿ ತುಂಬ ಜಾಸ್ತಿ ಆಗಿದೆ. ಮತ್ತು ರೌಡಿಸಮ್ ಮೊದಲಿಗೆ ಇತ್ತು, ಇವಾಗೆಲ್ಲ ಪೀಪಲ್ ಸ್ವಲ್ಪ ಚೆನ್ನಾಗಿದ್ದಾರೆ ಬಿಹಾರಲ್ಲಿ ಇವಾಗೆಲ್ಲ. ಸೊ ಪೀಪಲ್ ಎಲ್ಲ ಫುಲ್ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ. ಓಕೆ ಎಲ್ಲ ಒಳ್ಳೆ ಪೀಪಲ್ ಚೆನ್ನಾಗಿದ್ದಾರೆ. ಬಟ್ ಸ್ವಲ್ಪ ಲೋ ಲೆವೆಲ್ ಗೊತ್ತಲ್ಲ ಬಿಹಾರ ಅಂದರೆ ಸ್ವಲ್ಪ. ಸೊ ಇಲ್ಲಿ ಗಾಳಿ ಸಹ ಕಳ್ತನ ಮಾಡಿಬಿಡ್ತಾರೆ ಇಲ್ಲಿ ಏನೋ. ಸೊ ಕಳ್ತನ ತುಂಬ ಆಗುತ್ತೆ, ಜಾಸ್ತಿ ಆಗುತ್ತೆ. ಫೋನ್ ಏನೆಲ್ಲ ಫುಲ್ ಹುಷಾರು ಇಟ್ಕೋಬೇಕು, ಯಾಕಂದರೆ ಸ್ವಲ್ಪ ಮಿಸ್ ಆಗಿದ್ದೀವಿ ಅಂದ್ಕೋ. ಸೊ ಬಿಹಾರಲ್ಲಿ ಎಲ್ಲ ಫುಲ್ ದೋಚ್ಕೊಂಡು ಹೋಗ್ಬಿಡ್ತಾರೆ ಬಿಹಾರ ಆ ಥರ. ಸ್ವಲ್ಪ ಡೇಂಜರ್, ಸ್ವಲ್ಪ ಹುಷಾರಾಗಿರಬೇಕು, ನೋಡೋಕ್ಕೆಲ್ಲ ಈ ಥರ ಇರಬೇಕು. ಸೊ ಇನ್ನು ಇಲ್ಲಿ ತೋರಿಸ್ತಾರೆ ಬಿಹಾರಲ್ಲಿ. ಸೊ ಪಾಪ ಮನೆ ನೋಡ್ಕೊಂಡ್ರೆ ತುಂಬ ಇದು ಗುರು ನನಗೆ ಈ ಥರ ಮನೆ ಎಲ್ಲ. ಸೊ ನಾನು ಇಲ್ಲೇ ಎಲ್ಲ ಪಾಟ್ನಾ ಸಿಟಿಯೆಲ್ಲ ನೋಡಿದೆ ನಾನು. ಪಾಟ್ನಾ ಸಿಟಿಯಲ್ಲಿ ಸಹ ಸೊ ಜನ ಹಿಂಗೆ ಇದ್ದಾರೆ ಗೊತ್ತಾ, ತುಂಬ ಇದೇ ಥರ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ ಬಿಹಾರ್ ಈ ಥರ ಆಗಿ ಕಾರಣ ಏನಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಒಂದು ಟೈಮಲ್ಲಿ ಬಿಹಾರ್ ಚೆನ್ನಾಗಿತ್ತು. ಸೊ ಇವಾಗ ಬಂದ್ಬಿಟ್ಟು ಈ ಥರ ಸ್ಟೇಜ್ ಬಿದ್ದೋಗಿದೆ ಬಿಹಾರು ನೋಡಿ. ಸೊ ಯಾವುದೇ ಥರ ಒಂದು ಫೆಸಿಲಿಟೀಸ್ ಆಗಲಿ, ಒಂದು ಕಂಪ್ನೀಸ್ ಆಗಲಿ, ಸೊ ಏನೂ ಅಷ್ಟೊಂದು ಫೆಸಿಲಿಟೀಸ್ ಏನೂ ಇಲ್ಲ ಬಿಹಾರಲ್ಲಿ. ಸೊ ತುಂಬ ಲೋ ಲೆವೆಲ್ ಇಲ್ಲೆಲ್ಲ ನೋಡ್ಕೊಂಡ್ರೆ ಎಲ್ಲ ಫುಲ್ ಮನೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಜನ ನಿವಸಿಸುವಂಥ ಒಂದು ಜಾಗ ಇದು ನೋಡಿ, ಹೆಂಗಿದೆ ನೋಡಿ ಜನ ಹೆಂಗಿದ್ದಾರೆ ಅಂತಲ್ಲ. ಸೊ ಈ ಥರ ಜನ ಸಹವಾಸ ಮಾಡ್ತಾರೆ ಇಲ್ಲೆಲ್ಲ. ಇದೇ ಇವರೆಲ್ಲ ಇವ್ರ ಮನೆ ಎಲ್ಲ ಫುಲ್ ಪ್ರತಿಯೊಂದು ಇವ್ರಿಗಿದೆ ಇವ್ರಿಗೆ ನೋಡಿ ಹೆಂಗಿದೆ ಅಂದ್ಬಿಟ್ಟಿದೆಲ್ಲ.
ಸೊ ನೋಡಿ ಇದೆಲ್ಲ ಇಲ್ಲೆಲ್ಲ ಫುಲ್ ನಾನ್ ವೆಜ್, ಮಟನ್ನು, ಚಿಕನ್ನು, ಕುದುರೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಸಹ ಕುದುರೆ ಸಿಗತ್ತೆ ಗುರು ಇದರಲ್ಲಿ ನೋಡಿ. ಜಟ್ಕೆ ಕಡೆ ಓಡ್ತಾನೆ ಇರ್ತಲ್ಲ. ಕುದುರೆ ತರಿಸಿ ನೋಡಿ ನಿಮಗೆ. ಸೊ ತುಂಬ ಕೆಡಿಸ್ತಾ ಇದೆ ಗುರು ಈ ಕುದುರೆ. ಬ್ಲಾಕ್ ಎಷ್ಟಾಯ್ತಿದೆ ಗುರು ನೋಡಿ ಇಲ್ಲಿ. ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು. ಸೊ ಕಟ್ ಹಾಕಿದ್ದಾರೆ, ಅದಕ್ಕೆ ಲಗಾಮ್ ಹಾಕಿದ್ದಾರೆ, ಇಲ್ಲಾಂದರೆ ಓಡೋಬೋದು. ಎಷ್ಟಾಯ್ತಿದೆ ನೋಡಿ, ಫುಲ್ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿ ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ ಗುರು. ತುಂಬ ಚೆನ್ನಾಗಿದೆ ನಿಜವಲ್ಲ, ಫೆಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ಚಿಕ್ಕ ಕುದುರೆಗೆ ಚಿಕ್ಕ ಗಾಡಿ, ದೊಡ್ಡ ಕುದುರೆಗೆ ದೊಡ್ಡ ಗಾಡಿ ನೋಡಿ. ಇದು ಬಂದ್ಬಿಟ್ಟು ಚಿಕ್ಕ ಕುದುರೆ ಚಿಕ್ಕ ಗಾಡಿ ಹಾಕಿದ್ದಾರೆ. ಸೊ ದೊಡ್ಡ ಇದು ಹೈಟು ನೋಡಿ, ಸ್ವಲ್ಪ ಹೈಟ್ ಇದೆ, ಇನ್ನು ಸ್ವಲ್ಪ ಹೈಟ್ ಗಾಡಿ ಈ ಥರ. ಸೊ ಕುದುರೆಗೆ ತಕ್ಕಂತೆ ಗಾಡಿ ಇದು. ಸೊ ಎಷ್ಟೊಂದು ಹೈಟ್ ಇದೆ ಗುರು, ಏನು ಸ್ಪೀಡ್ ಹೋಗುತ್ತೆ ಗೊತ್ತಾ. ಸೊ ಸಿಕ್ಕಾಪಟ್ಟೆ ಸ್ಪೀಡ್ ಹೋಗುತ್ತೆ ನೋಡ್ಬಿಟ್ಟು ನ್ಯಾಚುರಲ್. ಸೊ ಇದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಗುರು. ನಾವು ಒಂದು ಗಾಡಿ ಪೆಟ್ರೋಲ್ ಹಾಕೊಂಡು ಮೇಂಟೈನ್ ಮಾಡ್ಬೋದು, ಬಟ್ ಇದಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಇವಾಗಿನ ಕಾಲದಲ್ಲಿ. ಮೊದಲಂದರೆ ಮೇಂಟೈನ್ ಮಾಡ್ಬೋದಿತ್ತು, ಇವಾಗ ಇದಕ್ಕೆ ಒಂದು ದಿನಕ್ಕೆ 1,000-2,000 ರೂಪಾಯಿ ಹಾಕ್ಬೇಕಂತ ಊಟ. ಸೊ ತುಂಬ ಇದು ಎಕ್ಸ್ಪೆನ್ಸಿವ್ ಕುದುರೆ. ನಾವು ಬೈಕ್ ಬೇಕಾದ್ರೆ ಪೆಟ್ರೋಲ್ ಹಾಕೊಂಡು ನೀನು 10 ದಿನ ಬೇಕಾದ್ರೆ ಮನೇಲಿ ನಿಲ್ಸ್ಕೊಬೋದು, ಬಟ್ ಕುದುರೆ ಆ ಥರ ಇಲ್ಲ. ಪ್ರತಿದಿನ ಅದಕ್ಕೆ ಊಟ ಹಾಕಬೇಕು, ಅದಕ್ಕೆ ಸ್ವಲ್ಪ ಹುಷಾರಿಲ್ಲದೆ ಬಂದರೂ ಮೆಡಿಸಿನ್ ಎಲ್ಲ ಬೇಕು. ಸೊ ತುಂಬ ಕೇರ್ ತೊಗೋಬೇಕು ಕುದುರೆಗೆ. ಕುದುರೆ ಮೇಂಟೈನ್ ಮಾಡೋಂದರೆ ಅಷ್ಟೊಂದು ಇದಾಗಿಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸ್ವಲ್ಪ ಕಷ್ಟ ಇದೆ. ಬೈಕ್ ಬೇಕಾದ್ರೆ ಮೇಂಟೈನ್ ಮಾಡ್ಬೋದು, ಕಾರ್ ಮೇಂಟೈನ್ ಮಾಡ್ಬೋದು ನೀವು ಬೇಕಾದ್ರೆ. ಸೊ ಕುದುರೆ ಅಂತೂ ಮೇಂಟೈನ್ ಮಾಡೋಕ್ಕಾಗಲ್ಲ ಗುರು, ಅಷ್ಟೊಂದು ಕಷ್ಟ ಇದೆ, ತುಂಬ ಕಷ್ಟ ಕುದುರೆ ಮೇಂಟೈನ್ ಮಾಡೋದು. ಸೊ ಇಲ್ಲೆಲ್ಲ ಫಿಶ್ ಮಾಡಿದ್ರು ನೋಡಿ ಯಾವ ಥರ ಮಾಡಿದ್ರು ಅಂದ್ಬಿಟ್ಟು. ಫಿಶ್ ಇಲ್ಲಿ ಈ ಥರ. ಸೊ ನಾರ್ತಲ್ಲೆಲ್ಲ ಫುಲ್ ಚಿಕನ್ ಕಟ್ ಮಾಡೋದು ಎಲ್ಲ ಈ ಥರ ಕಟ್ ಮಾಡ್ತಾರೆ ಎಲ್ಲ ನಾರ್ತಲ್ಲಿ ನೋಡಿ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ. ಸೊ ನಾನ್ ವೆಜ್ ನಾನು ತುಂಬ ಕಡೆ ನೋಡಿದ್ದೀನಿ ನಾನು, ಬಟ್ ನಮ್ಮ ಸೌತಲ್ಲಿ ಬೇರೆ ಥರ ಮಾಡ್ತಾರೆ, ಇಲ್ಲಿ ಬೇರೆ ಥರ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಈ ಥರ ಮಾಡ್ತಾರೆ ನಾನ್ ವೆಜ್ ಎಲ್ಲ ಫುಲ್ ತುಂಬ ವೆರೈಟಿ ಒಂಥರ ಕೋಲಿ ಬಂದ್ಬಿಟ್ಟು ಹಂಗೆ ಕಟ್ ಮಾಡಿಬಿಟ್ಟು ಇಲ್ಲೇ ಎಲ್ಲ ಫುಲ್ ಇದು ಮಾಡಿಬಿಡ್ತಾರೆ. ನಮ್ಮ ಥರ ಗ್ರೈಂಡರ್ ಆ ಥರ ಏನಿಲ್ಲ. ಸೊ ಇವರು ಒಂಥರ ವೆರೈಟಿಯಾಗಿ ಮಾಡ್ತಾರೆ ಗುರು. ಸೊ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಬಸ್ ಮೇಲೆ ನೋಡಿ ಹೆಂಗೆ ಗೊತ್ತಾ, ಬಸ್ ಮೇಲೆ ಕೂತ್ಕೊಂಡು ಕೆಳಗಡೆ ಫುಲ್ ಆಗ್ಬಿಟ್ರೆ ಮೇಲೆ ಕೂತ್ಕೊಂಡು ಹೆಂಗರು. ಇಲ್ಲಿ ಹೆಂಗೆ ಗೊತ್ತಾ, ಫುಲ್ಲು ಬಸ್ಸೆಲ್ಲ ಫುಲ್ ಕೆಳಗಡೆ ಫುಲ್ ಆಗಿಬಿಟ್ರೆ ಸೊ ಮೇಲೆ ಎತ್ಬಿಡ್ತಾರೆ ಇಲ್ಲೆಲ್ಲ. ಸೊ ಬಿಹಾರಲ್ಲಿ ಹಂಗೆ ಏನು ಮಾತಾಡಲ್ಲ, ವೆಲ್ಕಮ್ ಟು ಬಿಹಾರ್ ಅಂತ ಹೇಳ್ತಾರೆ ಬಸ್ ಮೇಲೆ ಕೂತ್ಕೊಂಡು. ಓಕೆ ಬನ್ನಿ ಹೋಗೋಣ ಮುಂದೆ. ಸೊ ಮಾರ್ನಿಂಗ್ ನೋಡುವ ಸ್ಮಾಲ್ ನಾವು ಪೂರಿ ಒಂದು ಲಿಟ್ಟಿ ಗೊತ್ತಲ್ಲ, ನಿನ್ನೆ ಟ್ರೈ ಮಾಡ್ತೀನಿ ಲಿಟ್ಟಿ. ಅದನ್ನು ಲಿಟ್ಟಿ ನಾವು ಟ್ರೈ ಮಾಡಿದ್ವಿ ಅವಾಗ ನೋಡಿ, ತುಂಬ ಚೆನ್ನಾಗಿದೆ ಲಿಟ್ಟಿ. ಸೊ ನಾನು ನಿನ್ನೆ ಟೇಸ್ಟ್ ಮಾಡ್ದಲ್ಲ, ಒಂದು ಸತಿ ನೋಡೋಣ ಹೆಂಗೆ